ಓಕೆ, ಈಗ ಇಂಟ್ರೆಸ್ಟಿಂಗ್ ನ್ಯೂಸ್ ಶುರುವಾಗ್ತಾ ಇದೆ. ಕಾರಣ ಏನು? ಇಲ್ಲಿವರೆಗೂ ಇದು ಇಂಟ್ರೆಸ್ಟಿಂಗ್ಗೆ. ಸಿದ್ದರಾಮಯ್ಯನವ್ರು ಪದತ್ಯಾಗ ಮಾಡ್ತಾರಾ ಮಾಡಲ್ವಾ ಅನ್ನೋದು ತಕ್ಕ ಮಟ್ಟಿಗೆ ಬ್ರೇಕ್ ಹಾಕಲಾಗಿದೆ. ಈಗ ಅದರ ಮುಂದುವರೆದ ಭಾಗವಾಗಿ ಈಗ ಸಿಗ್ತಾ ಇರುವಂಥ ಸುದ್ದಿ, ಒಂದೊಂದು ಸುದ್ದಿ ಕೂಡ ಆಟಮ್ ಬಾಂಬ್ಗಳ ಥರ ಇದೆ. ಕಾರಣ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ CM ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ DCM ಏನಾದರೂ ಆಗ್ತಾರ ಅನ್ನುವ ಸುದ್ದಿಗೆ ಪುಷ್ಟಿ ಕೊಡುವಂತಿದೆ ಸದ್ಯದ ಸುದ್ದಿ, ಸದ್ಯದ ಮಾಹಿತಿ. ಖರ್ಗೆ ಸಮ್ಮುಖದಲ್ಲಿ ನಡೀತಾ ಮಾತುಕತೆ, ಹೀಗೊಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ದಿಸ್ ಇಸ್ ದ ಕರೆಂಟ್ ನ್ಯೂಸ್. ಲಿಂಗಾಯತ ಕೋಟಾದಲ್ಲಿ ಲಕ್ಷ್ಮಿ ಲಾಬಿ. ದೆಹಲಿಯಲ್ಲಿ ಹೆಬ್ಬಾಳ್ಕರ್ ಮತ್ತು ಖರ್ಗೆ ನಡುವೆ ನಡೆದಿದೆ ಎನ್ನಲಾದ ಮಾತುಕತೆಯ ಮೂಲಕ ಹೀಗೊಂದು ಸುದ್ದಿ. ಮಹಿಳಾ DCM ನೇಮಕದ ಬಗ್ಗೆ ಚರ್ಚೆ ನಡೀತಾ. ನಾನು ರೇಸ್ನಲ್ಲಿದ್ದೇನೆ ಅಂತ ಹೆಬ್ಬಾಳ್ಕರ್ ತಿಳಿಸಿದ್ರ. ನಾನೇನು ಸುಮ್ಮನೆ ಕೂರೋ ಮಗಳಲ್ಲ ಅಂತ ಹೇಳಿಕ್ ಹೊರಟ್ರ. DCM ಬರೀ ಗಂಡ್ಮಕ್ಳಿಗೆ, ಬರೀ ಸಮುದಾಯದವರಿಗೆ ಅಂತ ನೀವು ಹೇಳ್ತಿದ್ದೀರಲ್ಲ, ಮಹಿಳಾ ಕೋಟಾದ ಅಡಿಯಲ್ಲಿ ಮತ್ತು ಲಿಂಗಾಯತ ಕೋಟಾದ ಅಡಿಯಲ್ಲಿ ನಾನು ಯಾಕ್ರಿ ಲಾಬಿ ಮಾಡಬಾರ್ದು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಫೀಲ್ಡ್ಗೆ ಇಳಿದ್ರ. AICC ಅಧ್ಯಕ್ಷರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮಾತುಕತೆ ನಡೆಸಿ ಲಕ್ಷ್ಮಿ ಲಾಬಿ ಮಾಡಿದ್ರ ಅನ್ನುವ ಲೆಕ್ಕಾಚಾರ. ಹಾಗಾದ್ರೆ ಈ ಲಾಬಿ ಲಾಭ ಆಗುತ್ತಾ ಇಲ್ವಾ, ಅಥವಾ ಸುಮ್ಮನೆ ನಮ್ದೊಂದು ಇರ್ಲಿ ಅಂತ ಏನಾದರೂ ಒಂದು ಕಲ್ಲು ಹಾಕಿದ್ರ, ಅಥವಾ ಅವ್ರದ್ದಾದಂಥ ಒಂದು ಡಿಮ್ಯಾಂಡ್ ಏನಾದರೂ ಇಟ್ರ ಅನ್ನುವ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಈಗಲೇ DCM 4-5 ಜನ ಟವಲ್ ಹಾಕ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದ ಬುಲೆಟಿನಲ್ಲೂ ಕೂಡ ಯಾರು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಕೂಡ ಅಭಿಮಾನಿಗಳು ಅವ್ರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಈಶ್ವರ್ ಖಂಡ್ರೆ ಅವ್ರಿಗೂ ಇದೆ, ಅದು ಅಧ್ಯಕ್ಷರು DCM. ಇನ್ನು ಸತೀಶ್ ಜಾರಕಿಹೊಳಿ ಅವರು, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, ಎಲ್ಲ ಸಮುದಾಯ ಮತ್ತು ಪ್ರಭಾವಿ ಎಲ್ಲರೂ ಇದ್ದಾರೆ. ಹೀಗಿರುವಾಗ ಮಹಿಳಾ ಸಚಿವರು, ಮಕ್ಕಳ ಕಲ್ಯಾಣ ಸಚಿವರು ಗೃಹಲಕ್ಷ್ಮಿ ರೂವಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ DCM ಆಗ್ತಾರಾ? ಸದ್ಯಕ್ಕಿದೊಂದು ಸುದ್ದಿ ಇದೆ. ಯಾಕಂತ ಹೇಳಿದರೆ ಎಲ್ಲ ಚರ್ಚೆಗಳಾಗ್ತಾ ಇದ್ದಾವೆ. ಅದರ ನಿರ್ಧಾರ ಯಾರು ತೆಗೆದುಕೊಳ್ತಾರೆ, ಹೇಗೆ ತೆಗೆದುಕೊಳ್ತಾರೆ, ಯಾಕೆ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾಲವೇ ನಿರ್ಧಾರ ಮಾಡಲಿದೆ.